ನಮಸ್ಕಾರ ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಚಾಮುಂಡೇಶ್ವರಿ ದೇವಿ ಯಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಈ ಯಂತ್ರದ ಮಹತ್ವವೇನು, ಯಾವ ಉದ್ದೇಶಕ್ಕಾಗಿ ಆರಾಧನೆ ಮಾಡಲಾಗುತ್ತದೆ, ಇದನ್ನು ಪೂಜಿಸುವುದರಿಂದ ಯಾವ ರೀತಿಯ ಆಧ್ಯಾತ್ಮಿಕ ಫಲಗಳು ದೊರೆಯುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಚಾಮುಂಡೇಶ್ವರಿ ದೇವಿಯು ಆದಿಶಕ್ತಿಯ ಉಗ್ರ ಸ್ವರೂಪಗಳಲ್ಲಿ ಒಂದಾಗಿದ್ದು, ಮಹಿಷಾಸುರನ ಸಂಹಾರ ಮಾಡಿದ ದೇವಿಯಾಗಿ ಪ್ರಸಿದ್ಧರಾಗಿದ್ದಾರೆ. ಧರ್ಮವನ್ನು ರಕ್ಷಿಸಲು ಮತ್ತು ಅಧರ್ಮವನ್ನು ನಾಶ ಮಾಡಲು ದೇವಿಯು ಈ ಅವತಾರವನ್ನು ಧರಿಸಿದರು ಎಂದು ದೇವಿ ಮಹತ್ವದಲ್ಲಿ ವರ್ಣಿಸಲಾಗಿದೆ. ಭಕ್ತಿಯಿಂದ ಚಾಮುಂಡೇಶ್ವರಿಯನ್ನು ಆರಾಧಿಸಿದರೆ ಮನಸ್ಸಿನಲ್ಲಿ ಭಯ ಕಡಿಮೆಯಾಗುತ್ತದೆ, ಧೈರ್ಯ ಹೆಚ್ಚುತ್ತದೆ ಮತ್ತು ಜೀವನದ ಅಡೆತಡೆಗಳನ್ನು ಎದುರಿಸುವ ಶಕ್ತಿ ಸಿಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ನಮ್ಮ ಸಂಪ್ರದಾಯದಲ್ಲಿ ಚಾಮುಂಡೇಶ್ವರಿ ಯಂತ್ರವನ್ನು ದೇವಿಯ ಕೃಪೆಯ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಇದು ದುಷ್ಟ ಶಕ್ತಿಗಳ ಭಯ, ನಕಾರಾತ್ಮಕ ಚಿಂತನೆ ಮತ್ತು ಆತಂಕದಿಂದ ಮನಸ್ಸಿಗೆ ರಕ್ಷಣೆ ದೊರೆಯಲಿ ಎಂಬ ಪ್ರಾರ್ಥನೆಯೊಂದಿಗೆ ಆರಾಧಿಸಲಾಗುತ್ತದೆ. ಆದರೆ ನೆನಪಿಡಿ, ಯಂತ್ರವು ಕೇವಲ ಒಂದು ಆಧ್ಯಾತ್ಮಿಕ ಸಾಧನ. ಫಲ ದೊರೆಯುವುದು ನಮ್ಮ ಭಕ್ತಿ, ಶ್ರದ್ಧೆ ಮತ್ತು ಸತ್ಕರ್ಮಗಳ ಮೇಲೆ ಅವಲಂಬಿತವಾಗಿದೆ. ಈ ಯಂತ್ರವನ್ನು ಶುಭ ದಿನದಲ್ಲಿ ಪೂಜೆ ಕೋಣೆಯಲ್ಲಿ ಪ್ರತಿಷ್ಠಾಪಿಸಿ ಪ್ರತಿದಿನ ದೀಪ ಹಚ್ಚಿ ಕುಂಕುಮ ಮತ್ತು ಹೂವುಗಳಿಂದ ಪೂಜೆ ಮಾಡಬಹುದು. ಮಂಗಳವಾರ ಮತ್ತು ಶುಕ್ರವಾರ ದೇವಿಯ ಆರಾಧನೆಗೆ ವಿಶೇಷ ಮಹತ್ವವಿದೆ ಎಂದು ಹೇಳಲಾಗುತ್ತದೆ. ದೇವಿಯ ಸ್ಮರಣೆಯೊಂದಿಗೆ ಸ್ಕ್ರೀನ್ ಮೇಲೆ ಕೊಟ್ಟಿರುವ ಮಂತ್ರವನ್ನು ಜಪಿಸಿ. ಭಕ್ತಿಯಿಂದ ಜಪಿಸುವ ಸಂಪ್ರದಾಯವೂ ಇದೆ. ಮಂತ್ರ ಜಪವನ್ನು ಗುರುಗಳ ಮಾರ್ಗದರ್ಶನದಲ್ಲೇ ಅಥವಾ ಭಕ್ತಿ ಭಾವದಿಂದ ಮಾಡುವುದು ಉತ್ತಮ. ದೇವಿಯ ಆರಾಧನೆಯ ಜೊತೆಗೆ ಸತ್ಯ, ಧರ್ಮ, ಪ್ರಾಮಾಣಿಕತೆ ಮತ್ತು ದಯೆಯ ಜೀವನ ನಡೆಸುವುದು ಅತ್ಯಂತ ಮುಖ್ಯ. ಇವುಗಳೇ ನಿಜವಾದ ರಕ್ಷಣೆ. ಕೆಲವರು ಯಾವುದೇ ಸಮಸ್ಯೆ ಬಂದರೂ ಅದನ್ನು ದುಷ್ಟ ಶಕ್ತಿಗೆ ಸಂಬಂಧಿಸುತ್ತಾರೆ. ಆದರೆ ಆರೋಗ್ಯ, ಕುಟುಂಬ ಮತ್ತು ಕಾನೂನು ಸಂಬಂಧಿತ ಸಮಸ್ಯೆಗಳಿದ್ದರೆ ಸಂಬಂಧಿಸಿದ ತಜ್ಞರ ಸಲಹೆಯನ್ನು ಪಡೆಯುವುದು ಅಗತ್ಯ. ದೇವಿಯ ಅನುಗ್ರಹ ಪಡೆಯಲು ಇನ್ನೊಂದು ಶ್ರೇಷ್ಠ ಮಾರ್ಗವೆಂದರೆ ಬಡವರಿಗೆ ಸಹಾಯ ಮಾಡುವುದು, ಅನ್ನದಾನ ಮಾಡುವುದು, ದೇವಾಲಯದಲ್ಲಿ ಸೇವೆ ಮಾಡುವುದು ಮತ್ತು ಹಿರಿಯರನ್ನು ಗೌರವಿಸುವುದು. ನೆನಪಿಡಿ, ದೇವಿಯು ಭಕ್ತನ ಭಕ್ತಿ ಮತ್ತು ಸತ್ಯವನ್ನು ನೋಡುತ್ತಾಳೆ. ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ದೇವಿಯ ಕೃಪೆ ಸದಾ ನಮ್ಮೊಂದಿಗಿರುತ್ತದೆ ಎಂಬುದು ಭಕ್ತರ ನಂಬಿಕೆ. ಈ ರೀತಿಯ ಜ್ಯೋತಿಷ್ಯ, ಯಂತ್ರ, ಮಂತ್ರ, ತಂತ್ರ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಇದನ್ನು ನಿಮ್ಮ ಸ್ನೇಹಿತರಲ್ಲಿ ಕೂಡ ಹಂಚಿಕೊಳ್ಳಿ. ನಿಮ್ಮ ಜಾತಕ ಪರಿಶೀಲನೆ, ವೈಯಕ್ತಿಕ ಜ್ಯೋತಿಷ್ಯ ಸಲಹೆ, ಯಂತ್ರ, ಮಂತ್ರ ಹಾಗೂ ಆಧ್ಯಾತ್ಮಿಕ ಮಾರ್ಗದರ್ಶನಕ್ಕಾಗಿ ಎಂದೇ ಕೆಳಗಿನ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಮ್ಮ ತಂಡದವರ ಜೊತೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಇದುವರೆಗೂ ನಮ್ಮ ವಿಡಿಯೋವನ್ನು ಕೊನೆಯವರೆಗೂ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.